ಭವ್ಯವಾದಂಥ ಭಂಡಾರವುಳ್ಳ ಸಭಾಂಗಣದಲ್ಲಿ 5ನೇ ಸಮ್ಮೇಳನವನ್ನು ಮಾಡಲಿಕ್ಕೆ ಆಸ್ಪದ ಮಾಡಿಕೊಟ್ಟಂಥ ಭಟ್ಟಾರಕ ದ್ವೈರಿಗೆ ಮತ್ತು ಸಮ್ಮೇಳನಾಧ್ಯಕ್ಷರ ಬಗ್ಗೆ 2 ಮಾತು ಆಡಲೇಬೇಕು ನಾನು. ಡಾಕ್ಟರ್ ಪಾದೂರ ಸುದರ್ಶನ್ ಕುಮಾರ್ ಇಂದಿರಾ ಅವರು ಎಕನಾಮಿಕ್ಸ್ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಂಥವರು, ಸರಳರು, ನಿಗರ್ವಿಗಳು ಆಯಿತಾ. ಹಾಗೆ ವಾಸ್ತು ಮತ್ತು ಜ್ಯೋತಿಷ್ಯದ ಸಲಹೆಗಾರರು, ವಿಶ್ರಾಂತ ಪ್ರಾಚಾರ್ಯರು. ಮೂಡುಬಿದ್ರೆ ಆ ಜೈನ್ ಕಾಲೇಜಿನ ವಿಶ್ರಾಂತ ಪ್ರಾಚಾರ್ಯರಾಗಿ ತಮ್ಮದೇ ಆದಂಥ ನಾಡಿಮಿಡಿತಕ್ಕೆ ಭಾಜನರಾದಂಥವರು. ಅವರಿಗೆ ಸಮ್ಮೇಳನಾಧ್ಯಕ್ಷರ ಯೋಗ್ಯ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ನಮ್ಮ ಸುದೈವ ಅಂತಕ್ಕಂಥದ್ದನ್ನು ಹೇಳ್ತಾ, ಅಹಿಂಸೆ, ಅಪರಿಗ್ರಹ ಮತ್ತು ಅನೇಕಾಂತದ ದಿವ್ಯ ಸಂದೇಶವನ್ನು ಲೋಕಕ್ಕೆ ನೀಡಿದ ತೀರ್ಥಂಕರ ಪರಂಪರೆಯ ಪುಣ್ಯಭೂಮಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಇಂದು ನಾವು ದಕ್ಷಿಣ ಭಾರತ ಮಟ್ಟದ ಜೈನ ಅರ್ಚಕ ಸಮ್ಮೇಳನಕ್ಕೆ ಸೇರಿರುವುದು ಅತ್ಯಂತ ಗರ್ವ ಮತ್ತು ಧನ್ಯತೆಯ ವಿಷಯವಾಗಿದೆ. ಜೈನ ಧರ್ಮವು ಸಂಯಮ, ಶ್ರದ್ಧೆ ಮತ್ತು ಶಾಸ್ತ್ರಾನುಸರಣೆಯ ಮೇಲೆ ನಿಂತ ಶಾಶ್ವತ ಧರ್ಮ. ಧರ್ಮದ ಆಚರಣಾತ್ಮಕ ರೂಪವನ್ನು ಸಮಾಜದೊಳಗೆ ಜೀವಂತವಾಗಿರಿಸುವ ಮಹತ್ತರ ಹೊಣೆಗಾರಿಕೆ ಪುರೋಹಿತ, ಪಂಡಿತ, ಅರ್ಚಕ, ಉಪಾಧ್ಯಾಯ ಮತ್ತು ಇಂದ್ರ ಇವರ ಮೇಲಿದೆ. ಜೈನ ಧರ್ಮದ ಜೀವಂತ ಹರಿವನ್ನು ಸಮಾಜದೊಳಗೆ ನಿರಂತರವಾಗಿ ಸಾಗಿಸುವಲ್ಲಿ ಪುರೋಹಿತ, ಪಂಡಿತ, ಅರ್ಚಕ ವರ್ಗದ ಪಾತ್ರ ಅನನ್ಯವಾದದ್ದು. ಸಾವಿರಾರು ದೇವಸ್ಥಾನಗಳು ನಮ್ಮ ಕರ್ನಾಟಕ, ತಮಿಳುನಾಡು, ದಕ್ಷಿಣ ಭಾರತದಲ್ಲಿ ಇದೆ. ನಮ್ಮಲ್ಲಿರುವಂಥ ಎಲ್ಲ ದೇವಸ್ಥಾನಗಳು ಸಹ ಆಚಾರ್ಯರಿಂದ ಪ್ರತಿಷ್ಠಾಪಿತವಾದಂಥದ್ದು ಮತ್ತು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನಗಳು. ರಾಜ ಮಹಾರಾಜರು ದಾನ ದತ್ತಿಯನ್ನು ಕೊಟ್ಟು ಆ ಮಂದಿರಗಳನ್ನು ನಿರ್ಮಾಣ ಮಾಡಿಸಿ ಆ ಕಾರ್ಯಗಳನ್ನು ಮುನ್ನಡೆಸುವಂತೆ ಜಮೀನುಗಳನ್ನು, ದಾನ ದತ್ತಿಗಳನ್ನು ಕೊಟ್ಟು ನಿರಂತರವಾಗಿ ಆ ಕಾರ್ಯ ನಡಿಬೇಕು ಅನ್ನುವಂಥದ್ದು ಪ್ರೇರಣೆಯನ್ನು ಕೊಟ್ಟಂಥ ಆ ಸ್ಥಾನಗಳನ್ನು ನಾವಿವತ್ತು ಸಹ ನೋಡ್ತೇವೆ. ಅನೇಕ ಮುನಿಗಳು ಆ ದೇವಸ್ಥಾನಗಳಲ್ಲಿ ಇದ್ದುಕೊಂಡು ತಪಸ್ ಮಾಡಿ, ಸಾಧನೆ ಮಾಡಿ ಅಂತಿಮ ಸಮಾಧಿಯವರೆಗೂ ಸಹ ಸಿದ್ಧಿ ಮಾಡಿಕೊಂಡಂಥ ಸ್ಥಳಗಳು ಸಹ ನಮ್ಮ ಈ ದಕ್ಷಿಣ ಭಾರತದಲ್ಲಿ ಸಿಗುತ್ತೆ. ಆರಂಭದಿಂದಲೂ ಸಹ ನಮ್ಮ ದಕ್ಷಿಣ ಭಾರತ ಅನ್ನುವಂಥದ್ದು ಇದು ಯೋಗ್ಯವಾದಂಥದ್ದು, ಪವಿತ್ರವಾದಂಥದ್ದು, ಶಾಶ್ವತವಾಗಿ ಧರ್ಮ ಉಳಿಯುವಂಥದ್ದು ಅನ್ನುವಂಥ ಪ್ರದೇಶವಾಗಿ ಜೈನ ಆಗಮ ಗ್ರಂಥಗಳಲ್ಲೇ ಘೋಷಣೆ ಮಾಡಲಾಗಿದೆ. ಆಚಾರ್ಯ ಭದ್ರಭಾವ ಸ್ವಾಮಿಗಳ, ಆಚಾರ್ಯ ಸಾಮ್ರಾಟ್ ಚಂದ್ರಗುಪ್ತ ಮೌರ್ಯನ ಒಂದು ಕನಸಿನಲ್ಲಿರ್ಬೋದು, ಭರತ ಚಕ್ರವರ್ತಿಯ ಕನಸಿನಲ್ಲಿರಬಹುದು, ಈ ಎಲ್ಲ ಆಗಮ ಹಿನ್ನೆಲೆಗಳನ್ನು ನೋಡಿದಾಗ ದಕ್ಷಿಣದಲ್ಲಿ ಜೈನ ಧರ್ಮ ಶಾಶ್ವತವಾಗಿ ಇರುತ್ತೆ ಎನ್ನುವಂಥದ್ದನ್ನು ತೋರಿಸುವಂಥದ್ದು. ಅದೇ ರೀತಿಯಾಗಿ ಇವತ್ತಿಗೂ ಸಹ ಆಚಾರ್ಯ ಪ್ರಣೀತವಾದಂಥ ಆಚಾರಶಾಸ್ತ್ರವನ್ನು ಮತ್ತು ಧರ್ಮಶಾಸ್ತ್ರಗಳನ್ನು ನಡೆಸ್ಕೊಂಡು ಬಂದಿರುವಂಥದ್ದು ನಮ್ಮ ದಕ್ಷಿಣ ಭಾರತದ್ದು. ನಮ್ಮಲ್ಲಿರುವಂಥ ಯಾವ ಶಾಸ್ತ್ರ ಪರಂಪರೆ, ಯಾವ ಆಗಮ ಪರಂಪರೆ, ಯಾವ ವಿಧಿವಿಧಾನಗಳೆಲ್ಲ ಇದ್ದಾವೆ, ಇವೆಲ್ಲವೂ ಸಹ ಆಚಾರ್ಯ ಪ್ರಣೀತವಾಗಿರುವಂಥದ್ದು. ಅನಾದಿ ಕಾಲದಿಂದಲೂ ಸಹ ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲವೂ ಸಹ ಆಗಮೋಕ್ತವಾಗಿ ಯಾವ ವಿಧಿವಿಧಾನಗಳನ್ನು ಮಾಡಬೇಕು ಆ ವಿಧಿವಿಧಾನಗಳನ್ನೇ ಇಲ್ಲಿ ನಡೆಸ್ಕೊಂಡು ಬಂದಿರುವಂಥದ್ದು. ಯಾವುದೇ ವಿಧಿವಿಧಾನಗಳು ನಾವು ಬೇರೆ ಕಡೆಯಿಂದಾಗಲಿ ಬೇರೆ ಸಂಪ್ರದಾಯದಿಂದಾಗಲಿ ಸ್ವೀಕಾರ ಮಾಡಿದ್ದಲ್ಲ. ಇದೆಲ್ಲವೂ ಸಹ ಜೈನ ಧರ್ಮದಲ್ಲೇ ಇದ್ದಂಥ ಸಂಪ್ರದಾಯಗಳು. ಅನೇಕ ಸಂಪ್ರದಾಯ ವಿಧಿವಿಧಾನಗಳೇನಿದ್ದಾವೆ ಆಗಮೋಕ್ತವಾಗಿ ಮತ್ತು ಅವುಗಳ ಹಿನ್ನೆಲೆ ನಮ್ಮ ಜೈನ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹಾಗಾಗಿ ಶ್ರಾವಕೋಚಿತವಾದಂಥ ಯಾವ ಧರ್ಮವಿದೆ ಆ ಧರ್ಮಕ್ಕೆ ಸದಾ ಹಿನ್ನೆಲೆಯಾಗಿರುವಂಥ ಕ್ರಿಯಾಕಾಂಡಗಳನ್ನು ಸಹ ನಮ್ಮ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇಂತಹ ಅದ್ಭುತ ಕಾರ್ಯಕ್ರಮಗಳ ವೀಕ್ಷಣೆಗಾಗಿ ವೀಕ್ಷಿಸುತ್ತೀರಿ ಜ್ವಾಲಮಾಲಾ.ನ್ಯೂಸ್ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಜ್ವಾಲಮಾಲಾ ನ್ಯೂಸ್ ಯೂಟ್ಯೂಬ್ ಚಾನಲ್.